ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ, ಪದ್ಮಭೂಷಣ, ದಾದಾ ಸಾಹೇಬ್ ಪಾಲಿಕೆ ಪ್ರಶಸ್ತಿ ಪಡೆದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಸಾಹಸ ಸಿಂಹ ಅಭಿನಯ ಭಾರ್ಗವ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಇವರಿಬ್ಬರು ನಮ್ಮ ಕನ್ನಡ ಚಿತ್ರರಂಗದ ರೆಫರೆನ್ಸ್. ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸೆಲ್ವರ್ ಜುಬ್ಲಿ ಕೊಟ್ಟಿರುವಂತಹ ನಟರು, ಹೆಚ್ಚಿನ ಫಿಲ್ಮ್ ಫೇರ್ ಅವಾರ್ಡ್ ಮತ್ತು ಸ್ಟೇಟ್ ಅವಾರ್ಡ್ ತಗೊಂಡಿರುವಂತಹ ಕನ್ನಡದ ಸೂಪರ್ ಸ್ಟಾರ್ಸ್ ಪದ್ಮ ವಿಭೂಷಣ್ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು 40 ವರ್ಷಗಳಲ್ಲಿ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಆಕ್ಟ್ ಮಾಡಿರೋ ಕೆಲವೇ ಇಂಡಿಯನ್ ಆಕ್ಟರ್ ಗಳಲ್ಲಿ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಇದ್ದಾರೆ. ಬೇರೆ ಭಾಷೆಯ ಚಿತ್ರದವರು ಕನ್ನಡ ಸಿನಿಮಾ ಅಂತ ತಗೊಂಡ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರು ಹೇಳಿದೆ ಅವರ ಮಾತು ಶುರು ಆಗಲ್ಲ. ಆ ತರ ಒಂದು ಸಾಧನೆಯ ವ್ಯಕ್ತಿಗಳೇ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು. ಯಾರು ದೊಡ್ಡವರು ಯಾರು ಚಿಕ್ಕವರು ಅನ್ನೋಕ್ಕಿಂತ ಇಬ್ರು ಕನ್ನಡ ಚಿತ್ರರಂಗಕ್ಕೋಸ್ಕರ ದುಡಿದವರು. ಇವತ್ತು ಚಿತ್ರರಂಗ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ಇವರಿಬ್ಬರ ಪಾತ್ರ ತುಂಬಾ ಮುಖ್ಯ ಅಂದ್ರೆ ಅದು ತಪ್ಪಾಗಲ್ಲ. ಒಂದು ವಿಷಯನ ಇಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ವೀಕ್ಷಕರು ಅಂದ್ರೆ ನಮ್ಮ ಸ್ನೇಹಿತರ, ಅವ್ರು ಯಾವಾಗಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ವಿಷ್ಣುವರ್ಧನ್ ಅವ್ರನ್ನ ಕಂಪೇರ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೇ ನಾವಂತೂ ಯಾರ ಜೊತೆ ಕಂಪೇರ್ ಮಾಡುವಂತ ಅವಶ್ಯಕತೆನೂ ಇಲ್ಲ. ರಾಜನೇ, ವಿಷ್ಣುದಾದಾನೆ. ಅವರವರ ಸಾಧನೆ, ಅವರವರ ಸ್ಥಾನ ಯಾರು ಕಿತ್ಕೊಳ್ಳೋಕ್ಕೂ ಆಗಲ್ಲ, ಬದಲಾಯಿಸಕ್ಕೂ ಆಗಲ್ಲ. ಯಾರ ಮನಸ್ಸನ್ನು ನೋಯಿಸುವಂತ ಉದ್ದೇಶನೂ ಇಲ್ಲ. ಇದು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಈ ಡಿಫ್ರೆನ್ಸಿಯೇಷನ್ ಇರುತ್ತೆ. ತಮಿಳ್ ಸಿನಿಮಾ ಅಂದ್ರೆ ನಮ್ಮ ಮೈಂಡ್ ಇಮಿಡಿಯೇಟ್ ಆಗಿ ಬರೋದು MGR ಅವರು ಮತ್ತು ಶಿವಾಜಿ ಗಣೇಶನ್ ಅವರು. ಅವರಿಬ್ಬರಲ್ಲೂ ಇದೇ ಡಿಫರೆನ್ಸ್ ಅಂದ್ರೆ MGR ಅವ್ರಿಗೂ ಶಿವಾಜಿ ಗಣೇಶನ್ ಅವ್ರಿಗೂ 17 ವರ್ಷ ಡಿಫರೆನ್ಸ್ ಇದೆ. MGR ಅವರು 1930s ಮಿಡ್ ಅಲ್ಲಿ ಬಂದ್ರೆ ಶಿವಾಜಿ ಗಣೇಶನ್ ಅವರು 1950s ಬಿಗಿನಿಂಗ್ ಅಲ್ಲಿ ಬರ್ತಾರೆ. ಈ ಕಡೆ ತೆಲುಗು ಸಿನಿಮಾ ಅಂದ್ರೆ ನಾಗೇಶ್ವರ ರಾವ್ ಅವ್ರಿಗೂ NTR ಅವ್ರಿಗೂ ಹತ್ತತ್ರ 8 ರಿಂದ 9 ವರ್ಷ ಡಿಫರೆನ್ಸ್ ಇದೆ. ಈ ತರ ಎಲ್ಲಾ ಭಾಷೆಗಳಲ್ಲೂ ಸೀನಿಯಾರಿಟಿ, ಜೂನಿಯಾರಿಟಿ ಅಂತ ಇದ್ರು ಅವರ ಕೊಡುಗೆ ಚಿತ್ರರಂಗಕ್ಕೆ ಯಾವ ತರ ಇತ್ತು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸುಮಾರು ಜನ ಇವತ್ತಿಗೂ ಹೇಳೋದು 70s ಮತ್ತು 80s ಅಲ್ಲಿ ಬಂದಿರೋ ಸಿನಿಮಾಗಳ ತರ ನಂತರ ಬಂದಿರೋ ಸಿನಿಮಾಗಳು ಅಷ್ಟು ಎಫೆಕ್ಟಿವ್ ಆಗಿಲ್ಲ. 70s, 80s ಮತ್ತು 90s ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಸುವರ್ಣ ವರ್ಷ ಅಂತಾರೆ. ಇದು ಬರೀ ಕನ್ನಡ ಸಿನಿಮಾಗಳು ಮಾತ್ರ ಅಲ್ಲ, ಬೇರೆ ಭಾಷಾ ಚಿತ್ರಗಳು ಅಂದ್ರೆ ತಮಿಳ್, ತೆಲುಗು, ಮಲಯಾಳಂ ಇಂಥವರೆಲ್ಲ 70s, 80s, 90s ಚಿತ್ರಗಳ ಬಗ್ಗೆ ಮಾತಾಡ್ತಾರೆ. ಕನ್ನಡ ಚಿತ್ರರಂಗ ಯಾವಾಗ ಶುರು ಆಯ್ತೋ ಆವಾಗಿಂದ ಸಿನಿಮಾಗಳು ಆಗ್ತಾ ಇದ್ದಿದ್ದು ಸ್ಟುಡಿಯೋಗಳಲ್ಲೇ. ಹೊರಗಡೆ ಅಂದ್ರೆ ತಮಿಳ್ನಾಡು, ಈ ಕಡೆ ಆಂಧ್ರ ಬಾರ್ಡರ್, ಕರ್ನಾಟಕ. ಕೆಲವು ಫಿಲಂಗಳು ಕೇರಳನಲ್ಲೂ ಶೂಟ್ ಮಾಡಿದ್ದಾರೆ. ಆದ್ರೆ 90% ಸಿನಿಮಾಗಳು ಆಗ್ತಾ ಇದ್ದಿದ್ದು ಸ್ಟುಡಿಯೋ ಒಳಗೆ. ಫಸ್ಟ್ ಟೈಮ್ ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲೇ ಔಟ್ ಆಫ್ ಇಂಡಿಯಾ ಹೋಗಿ ಶೂಟ್ ಮಾಡಿರುವಂತ ವರ್ಷ 1978 ವರ್ಷನೇ. ಅದರಲ್ಲೂ ಆ ಒಂದು ಸಾಧನೆ ಆಗಿರೋದು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿಮಾಗಳೇ. ಸೊ 1978 ಅಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಇವರಿಬ್ರು ಎಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ, ಅದರಲ್ಲಿ ಯಾವ ಸಿನಿಮಾಗಳು ಸಕ್ಸಸ್ ಆಗಿದೆ, ಫ್ಲಾಪ್ ಆಗಿದೆ, ಬ್ಲಾಕ್ ಬಸ್ಟರ್ ಆಗಿದೆ ಅಂತ ನೋಡೋಣ ಬನ್ನಿ. 1978 ಅಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು 3 ಸಿನಿಮಾಗಳು ರಿಲೀಸ್ ಆಗುತ್ತೆ. ಅದೇ ತರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ 10 ಸಿನಿಮಾಗಳು ರಿಲೀಸ್ ಆಗುತ್ತೆ. ರಾಜ್ಕುಮಾರ್ ಸರ್ ಮತ್ತು ಪದ್ಮಪ್ರಿಯ ಅವರು ಆಕ್ಟ್ ಮಾಡಿ, ಬಿ ದೊರೆರಾಜ್ ಮತ್ತು SK ಭಗವಾನ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಆಪರೇಷನ್ ಡೈಮಂಡ್ ರಾಕೆಟ್ ಅನ್ನೋ ಕನ್ನಡ ಸಿನಿಮಾ ಫಸ್ಟ್ ಟೈಮ್ ಔಟ್ ಆಫ್ ಇಂಡಿಯಾ ನಲ್ಲಿ ಶೂಟ್ ಮಾಡಿರುವಂತಹ ಸಿನಿಮಾ. ನೇಬರಿಂಗ್ ಕಂಟ್ರಿ ಆದ ನೇಪಾಲ್ ಅಲ್ಲಿ ಶೂಟ್ ಮಾಡಿರ್ತಾರೆ. ಪ್ಲಸ್ ಈ ಸಿನಿಮಾ ಈ ಬಾಂಡ್ ಸೀರೀಸ್ ಅಂತ ಏನ್ ಬರ್ತಾ ಇತ್ತು ಅಂದ್ರೆ ಗೋವಾದಲ್ಲಿ CID, ಆಪರೇಷನ್ ಜಾಕ್ಪಾಟ್, ಈ ತರ CID ಫ್ರಾಂಚೈಸ್ ಅಲ್ಲಿ ಇದು 4ನೇ ಸಿನಿಮಾ. ಅದು ಮಾತ್ರ ಅಲ್ಲ, ಇದೇ ಕೊನೆಯ ಸಿನಿಮಾನೂ ಆಯ್ತು. ಈ ಸಿನಿಮಾ ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ. ಆಪರೇಷನ್ ಡೈಮಂಡ್ ರಾಕೆಟ್ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ರಜನಿಕಾಂತ್ ಅವರು ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, DTS ರಾವ್ ಅವರು, YR ಅಶ್ವಥ್ ನಾರಾಯಣ ಅವರು, DS ನರಸಿಂಗರಾವ್ ಅವರು ಪ್ರೊಡ್ಯೂಸ್ ಮಾಡಿ 3rd ಮಾರ್ಚ್ 1978 ಅಲ್ಲಿ ರಿಲೀಸ್ ಆಗಿರೋ ಕಿಲಾಡಿ ಕಿಟ್ಟು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಕಿಲಾಡಿ ಕಿಟ್ಟು ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಈ ಸಿನಿಮಾನ 1981 ಅಲ್ಲಿ ತೆಲುಗು ರೀಮೇಕ್ ಮಾಡ್ತಾರೆ, ಬ್ಲಾಕ್ ಕೋಬ್ರಾ ಅನ್ನೋ ಹೆಸರಲ್ಲಿ. ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ, ಗೌರಿ ಸುಂದರ್ ಅವರು ಡೈರೆಕ್ಟ್ ಮಾಡಿ, ಪುಟ್ಟಣ್ಣ ಕಣಗಲ್ ಅವರು ಸ್ಕ್ರೀನ್ ಪ್ಲೇ ಮಾಡಿ, ಗೌರಿ ಸುಂದರ್ ಅವರೇ ಪ್ರೊಡ್ಯೂಸ್ ಮಾಡಿರೋ ಸಂದರ್ಭ ಅನ್ನೋ ಸಿನಿಮಾ. ಈ ಫಿಲಂ ಅಲ್ಲಿ ಆ ಕಾಲದ ತಮಿಳ್ ಸೂಪರ್ ಸ್ಟಾರ್ ಆದ ಜಮಿನಿ ಗಣೇಶನ್ ಅವರು, ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಆದ ವಿಷ್ಣುವರ್ಧನ್ ಅವರು, ಅನಂತ್ನಾಗ್ ಅವರು ಮತ್ತು ಕಲ್ಪನಾ ಅವರು ಗೆಸ್ಟ್ ರೋಲ್ ಅಲ್ಲಿ ಕಾಣಿಸ್ಕೊಂತಾರೆ. 24th January 1978 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಸಂದರ್ಭ ಆ ವರ್ಷದಲ್ಲಿ ಆವರೇಜ್ ಸಿನಿಮಾ ಆಗುತ್ತೆ. ವಿಷ್ಣು ಸರ್ ಮತ್ತು
ಶ್ರೀನಾಥ್ ಅವರು ಆಕ್ಟ್ ಮಾಡಿ, ಎ.ವಿ. ಶೇಷಗಿರಿ ರಾವ್ ಅವರು ಡೈರೆಕ್ಟ್ ಮಾಡಿ, ಕೆ.ವಿ. ವಿಠಲ್ ಕುಮಾರ್ ಮತ್ತು ಕೆ.ವಿ. ಹೊನ್ನಪ್ಪ ಅವರು ಪ್ರೊಡ್ಯೂಸ್ ಮಾಡಿರೋ ವಸಂತ ಲಕ್ಷ್ಮಿ ಅನ್ನೋ ಸಿನಿಮಾ. ಇದು ತಮಿಳಲ್ಲಿ 1974 ಅಲ್ಲಿ ಮುತ್ತುರಾಮನ್ ಅವರು ಆಕ್ಟ್ ಮಾಡಿ, ಎಸ್.ಪಿ. ಮುತ್ತುರಾಮನ್ ಡೈರೆಕ್ಟ್ ಮಾಡಿ, ತಮಿಳಲ್ಲಿ ಸೂಪರ್ ಹಿಟ್ ಆಗಿರೋ ಎಂಗಮ್ಮ ಸಬದಂ ರೀಮೇಕ್ ವಸಂತ ಲಕ್ಷ್ಮಿ ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ವಸಂತ ಲಕ್ಷ್ಮಿ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರಾಜ್ಕುಮಾರ್ ಸರ್, ಸಾವಿತ್ರಿ ಅವರು ಮತ್ತು ಪದ್ಮಪ್ರಿಯ ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಮೇಡಮ್ ಅವರು ಪ್ರೊಡ್ಯೂಸ್ ಮಾಡಿರೋ ತಾಯಿಗೆ ತಕ್ಕ ಮಗ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಈ ಸಿನಿಮಾನ 1981 ಅಲ್ಲಿ ತೆಲುಗುಗೆ ರೀಮೇಕ್ ಮಾಡ್ತಾರೆ. ಕೃಷ್ಣಂ ರಾಜು ಅವರು ಆಕ್ಟ್ ಮಾಡಿರೋ ಪುಲಿ ಬಿಡ್ಡ ಅನ್ನೋ ಸಿನಿಮಾ. ಅದೇ ತರ 1982 ನಲ್ಲಿ ಹಿಂದಿಗೆ ರೀಮೇಕ್ ಮಾಡ್ತಾರೆ. ಧರ್ಮೇಂದ್ರ ಅವರು ಆಕ್ಟ್ ಮಾಡಿರೋ ಮೈನ್ ಇಂತಕಾಮ್ಲುಂಗ ಅನ್ನೋ ಸಿನಿಮಾ. ತಾಯಿಗೆ ತಕ್ಕ ಮಗ ಆ ವರ್ಷದಲ್ಲಿ ಸಿಲ್ವರ್ ಜೂಬ್ಲಿ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಶ್ರೀನಾಥ್ ಅವರು ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ, ಕೆ ವೆಂಕಟೇಶ್ ದತ್ ಅವರು ಪ್ರೊಡ್ಯೂಸ್ ಮಾಡಿರೋ ಕಿಲ್ಲಾಡಿ ಜೋಡಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಕಿಲ್ಲಾಡಿ ಜೋಡಿ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣುವರ್ಧನ್ ಅವರು, ಶ್ರೀನಾಥ್ ಅವರು ಆಕ್ಟ್ ಮಾಡಿ, ವೈ.ಆರ್. ಸ್ವಾಮಿ ಅವರು ಡೈರೆಕ್ಟ್ ಮಾಡಿ, ಪಿ ಕೃಷ್ಣರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಮುಯಿಗೆ ಮುಯಿ ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಮಂಜುಳಾ ಅವರು ಆಕ್ಟ್ ಮಾಡಿ, ಟಿ.ಆರ್. ರಾಮಣ್ಣ ಅವರು ಡೈರೆಕ್ಟ್ ಮಾಡಿ, ಸಿ.ಡಿ. ಮೂರ್ತಿ ಅವರು ಪ್ರೊಡ್ಯೂಸ್ ಮಾಡಿರೋ ಸಿರಿತನಕ್ಕೆ ಸವಾಲ್ ಅನ್ನೋ ಸಿನಿಮಾ. ಈ ಸಿನಿಮಾ 1971 ನಲ್ಲಿ ಶಿವಾಜಿ ಗಣೇಶನ್ ಅವರು ಆಕ್ಟ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿರೋ ಸವಾಲೆ ಸಮಾಲಿ ಸಿನಿಮಾದ ರೀಮೇಕ್ ಸಿರಿತನಕ್ಕೆ ಸವಾಲ್ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಸಿರಿತನಕ್ಕೆ ಸವಾಲ್ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಕಲ್ಪನಾ ಅವರು ಆಕ್ಟ್ ಮಾಡಿ, ಎ ಭೀಮ್ ಸಿಂಗ್ ಅವರು ಡೈರೆಕ್ಟ್ ಮಾಡಿ, ಕೆ.ಎಸ್. ಪ್ರಸಾದ್ ಅವರು ಪ್ರೊಡ್ಯೂಸ್ ಮಾಡಿರೋ ವಂಶಜ್ಯೋತಿ ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ವಂಶಜ್ಯೋತಿ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಸೇರುತ್ತೆ. ರಾಜ್ಕುಮಾರ್ ಸರ್, ಜಯಮಾಲಾ ಅವರು ಮತ್ತು ಪದ್ಮಪ್ರಿಯ ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಮೇಡಮ್ ಅವರು ಪ್ರೊಡ್ಯೂಸ್ ಮಾಡಿರೋ ಶಂಕರ್ ಗುರು ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಬ್ಯಾಂಗ್ಳೂರ್ ಥಿಯೇಟರ್ಸ್ ಅಲ್ಲಿ 365 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಶಂಕರ್ ಗುರು ಒಂದು ಹೊಸ ದಾಖಲೆಯನ್ನ ಕ್ರಿಯೇಟ್ ಮಾಡುತ್ತೆ. ಅದು ಯಾವ ತರ ಅಂದ್ರೆ 1978 ಅಲ್ಲಿ 1.5 ಕೋಟಿ ಟಿಕೆಟ್ ಸೇಲ್ ಆಗಿರೋ ಮೊದಲನೇ ಕನ್ನಡ ಸಿನಿಮಾ ಶಂಕರ್ ಗುರು ಸಿನಿಮಾ. ಈ ಸಿನಿಮಾ 1979 ಅಲ್ಲಿ ತಮಿಳ್ಗೆ ರೀಮೇಕ್ ಮಾಡ್ತಾರೆ. ತಿರುಸೂಲಂ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾನಲ್ಲಿ ಶಿವಾಜಿ ಗಣೇಶನ್ ಆಕ್ಟ್ ಮಾಡಿರ್ತಾರೆ. ಅದೇ ತರ ಹಿಂದಿನಲ್ಲಿ ಅಮಿತಾಬ್ ಬಚ್ಚನ್ ಅವರು ಆಕ್ಟ್ ಮಾಡಿರ್ತಾರೆ. ಮಹಾನ್ ಅನ್ನೋ ಸಿನಿಮಾ 1983 ನಲ್ಲಿ ರಿಲೀಸ್ ಆಗುತ್ತೆ. ಶಂಕರ್ ಗುರು ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಅಂಬರೀಶ್ ಅವರು ಆಕ್ಟ್ ಮಾಡಿ, ಸುಧೀರ್ ಮೆನನ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಪ್ರತಿಮಾ ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಪ್ರತಿಮಾ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಆರತಿ ಅವರು ಆಕ್ಟ್ ಮಾಡಿ, ಗೀತಪ್ರಿಯ ಅವರು ಡೈರೆಕ್ಟ್ ಮಾಡಿ, ಬಿ.ಎಸ್. ಸೋಮು ಸುಂದರ್ ಮತ್ತು ಸಂಪತ್ ರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಹೊಂಬಿಸಿಲು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ. ಬ್ಯಾಂಗ್ಳೂರ್ ಮತ್ತು ಮೈಸೂರು ಥಿಯೇಟರ್ಗಳಲ್ಲಿ 365 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಇಂದ ವಿಷ್ಣುವರ್ಧನ್ ಸರ್ಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಗುತ್ತೆ. ಹೊಂಬಿಸಿಲು ಆ ವರ್ಷದಲ್ಲಿ ಸಿಲ್ವರ್ ಜೂಬ್ಲಿ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣುವರ್ಧನ್ ಅವರು, ದ್ವಾರಕೇಶ್ ಅವರು ಮತ್ತು ಮಂಜುಳಾ ಅವರು ಆಕ್ಟ್ ಮಾಡಿ, ಸಿ.ವಿ. ರಾಜೇಂದ್ರನ್ ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಸಿಂಗಾಪುರಿನಲ್ಲಿ ರಾಜಾ ಕುಲ್ಲಾ ಅನ್ನೋ ಸಿನಿಮಾ. ನಾನ್ ನೇಬರಿಂಗ್ ಕಂಟ್ರಿನಲ್ಲಿ ಶೂಟ್ ಆಗಿರೋ ಮೊದಲನೇ ಕನ್ನಡ ಸಿನಿಮಾ ಸಿಂಗಾಪುರಿನಲ್ಲಿ ರಾಜಾ ಕುಲ್ಲಾ ಸಿನಿಮಾನೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಬೆಳಗಾವಿ ಥಿಯೇಟರ್ಸ್ ಗಳಲ್ಲಿ 200 ದಿನ ಕಂಪ್ಲೀಟ್ ಮಾಡಿರೋ ಮೊದಲನೇ ಕನ್ನಡ ಸಿನಿಮಾ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ಸಿಂಗಾಪುರಿನಲ್ಲಿ ರಾಜಾ ಕುಲ್ಲಾ ಸಿನಿಮಾನೆ. ಈ ಸಿನಿಮಾನ ತಮಿಳಿಗೆ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ. ಸ್ವೀಟ್ ಸಿಂಗಾಪುರ್ ಅನ್ನೋ ಹೆಸರಲ್ಲಿ ತಮಿಳಲ್ಲೂ ಒಳ್ಳೆ ಕಲೆಕ್ಟ್ ಮಾಡಿ ಆ ಡಿಸ್ಟ್ರಿಬ್ಯೂಟರ್ಸ್ ಗೆ ಲಾಭ ಕೊಟ್ಟಿರುವಂತ ಸಿನಿಮಾ ಆಗುತ್ತೆ. ಸಿಂಗಾಪುರಿನಲ್ಲಿ ರಾಜಾ ಕುಲ್ಲಾ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.